ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಒಂದ್ ರಿಂಗ್ ಲೈಟ್. ಅದು ಕ್ರಿಯೋ ಕಂಪನಿಯ ಲೈಟ್ ಹೆಸರು ಹ್ಯಾಲೋ ಅಂತ. ಅಂಡ್ ಇವೆರಡು ಒಟ್ಟಿಗೆ ಬರುತ್ತೆ ಅಂಡ್ ಇವು ಬೇರೆ ಬೇರೆ ಕೂಡ ಆರ್ಡರ್ ಮಾಡ್ಬೋದು. ಸೊ ಇದು ರಿಂಗ್ ಲೈಟ್ ಅಂಡ್ ಇದು ಟ್ರೈಪಾಡ್. ಸೊ ಫಸ್ಟ್ ನಾವು ರಿಂಗ್ ಲೈಟ್ ನೋಡೋಣ. ಸೊ ಬಾಕ್ಸ್ ಅಲ್ಲಿ ಗೈಸ್ ಹ್ಯಾಲೋ ಅಂತ ಕೊಟ್ಟಿದ್ದಾರೆ, ಕ್ರಿಯೋ ಅಂತ ಅಂಡ್ ರೆಡಿ ಟು ರೀಲ್ ಅಂಡ್ ಇದು 200 days ವಾರಂಟಿ. ಅಂಡ್ ಇದು ಡಯಾಮೀಟರ್ ಎಷ್ಟು ಅಂದ್ರೆ 12 inches ಡಯಾಮೀಟರ್. ಅಂಡ್ ಇದು MRP ನೋಡಿದ್ರೆ ಬರೀ ರಿಂಗ್ ಲೈಟ್ 1600 ರೂಪಾಯಿ. ಆದ್ರೆ ಈ ಪ್ರೈಸ್ ಎಲ್ಲ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸೊ ಇವಾಗ ಓಪನ್ ಮಾಡೋಣ. ಸೊ ಫಸ್ಟ್ ನಿಮ್ಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ ಅಂಡ್ ಇಲ್ಲಿದೆ ನಮ್ಮ ರಿಂಗ್ ಲೈಟ್ ಆಯ್ತಾ. ಖಾಲಿ ಬಾಕ್ಸ್ ಅಷ್ಟೇ ಅಂಡ್ ಪ್ಯಾಕೇಜಿಂಗ್ ಚೆನ್ನಾಗಿದೆ, ಬಬಲ್ ರ್ಯಾಪ್ ಜೊತೆ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿದೆ ನಮ್ಮ ರಿಂಗ್ ಲೈಟ್. ಸೊ ಗೈಸ್, ಸೊ ಇಲ್ಲಿದೆ ನಮ್ಮ ರಿಂಗ್ ಲೈಟ್ ಅಂಡ್ ಇಲ್ಲಿ ಕಂಪನಿ ನೇಮ್ ಕೂಡ ಇದೆ, ವಿವೋ ಅಂತ. ಅಂಡ್ ಇಲ್ಲಿ ಮೊಬೈಲ್ ಹೋಲ್ಡರ್ ಅಂಡ್ ಇಷ್ಟು ಫುಲ್ ರಿಂಗ್ ಲೈಟ್ ಅಂಡ್ ಇದು ಕಂಟ್ರೋಲರು. ಅಂಡ್ ಇಲ್ಲಿದೆಯಲ್ಲ ಇದು ಸೀದಾ ನಮ್ಮ ಮೊಬೈಲ್ ಚಾರ್ಜರ್ಗೆ ಅಡ್ಯಾಪ್ಟ್ ಆಗ್ಬಿಡುತ್ತೆ. ಅಂಡ್ ನೋಡ್ಬೋದು ಈ ತರ ರಿಂಗ್ ಲೈಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಅಂಡ್ ಇಲ್ಲಿ ನೋಡ್ಬೋದು ಇಲ್ಲೂ ಚೆನ್ನಾಗಿದೆ, ಇಲ್ಲಿ ಫುಲ್ಲು ಮೆಟಲ್, ಇಲ್ಲಿ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಮೊಬೈಲ್ ಹೋಲ್ಡರ್ಗೆ, ಇದು ಪ್ಲಾಸ್ಟಿಕ್ಗೆ. ಸೊ ನಾನು ಇದನ್ನ ಏನಕ್ಕೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇಷ್ಟೊಂದು ಜನ ನೋಡ್ಬೋದು ಇವಾಗ ಬರೀ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಅವರಿಗೆ ಹೆಲ್ಪ್ ಆಗಲಿ ಅಂತ ನಾವು ತಂದಿರೋದು ಬಜೆಟ್ ಅಲ್ಲಿ ರಿಂಗ್ ಲೈಟು. ಅಂಡ್ ಬರೀ ರಿಂಗ್ ಲೈಟ್ ಎಲ್ಲ, ಇದ್ರ ಜೊತೆ ಟ್ರೈಪಾಡು ಇದೆ, ಮೊಬೈಲ್ ಕೂಡ ಹೋಲ್ಡ್ ಮಾಡ್ಕೊಂಡು ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಇವಾಗ ಲೈಟ್ ನೋಡ್ರಿ. ಇವಾಗ ಟ್ರೈಪಾಡ್ ಕೂಡ ನೋಡೋಣ. ಟ್ರೈಪಾಡ್ ಕೂಡ ಇದು ಬಾಕ್ಸ್ ಮುಂದೆ ಇದು ಅಷ್ಟೇ ಸ್ಟೇಬಲ್ ಎಮ್ ಅಂತ ಅಂಡ್ 1.6 ಎಮ್ ಮೀಟರ್ ಟ್ರೈಪಾಡ್. ಅಂದ್ರೆ ಇದು ಅಷ್ಟೇ 400 days ವಾರಂಟಿ ಇದೆ ಇದ್ರ ಜೊತೆ. ಇದು 200, ಇದು 400 days ವಾರಂಟಿ. ಅಂಡ್ ಬಾಕ್ಸ್ ಮಾತ್ರ ಹೆವಿ ಅನಿಸ್ತಾ ಇದೆ ತುಂಬಾ. ಅಂಡ್ ಇಲ್ಲೊಂದೇನೋ ಮೌಂಟ್ ಕೊಟ್ಟಿದ್ರೆ ಅಂಡ್ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಟ್ರೈಪಾಡ್ ಬಾಕ್ಸ್ ಅಲ್ಲಿ ಆಲಿ ಗೈಸ್. ಅಂಡ್ ನೋಡ್ಬೋದು ಟ್ರೈಪಾಡ್. ಸೊ ಇದು ಫುಲ್ ಟ್ರೈಪಾಡ್ ಎಷ್ಟಿರುತ್ತೆ ಅಂದ್ರೆ 12 inches ಇರುತ್ತೆ ಫುಲ್ಲು ಉದ್ದ ಮಾಡಿದ್ರೆ ಆಯ್ತಾ. ಸೊ ಇಲ್ಲಿ ಒಂದು ಸರ್ಕಲ್ ಮೌಂಟ್ ಕೊಟ್ಟಿದ್ದಾರೆ, ಅಂದ್ರೆ ಈಗ ನೋಡ್ಬೋದು ಈ ಕಡೆ ಬೇಕಾದ್ರೆ ಈ ಕಡೆ ತಿರ್ಸ್ಕೊಬೋದು ಈ ತರ. ಇದಕ್ಕೆ ಮೊಬೈಲ್ ಕೂಡ ಹಾಕೊಬೋದು. ಅಂಡ್ ಇಲ್ಲಿ ನೋಡ್ಬೋದು ಕ್ರಿಯೋಸ್ ಅವರ ಟ್ರೈಪಾಡ್. ಇಲ್ಲಿ ನೋಡ್ಬೋದು ಫುಲ್ ಮೆಟಲ್, ನಿಮ್ಗೆ ಹಿಂಗ್ ಗೊತ್ತಾಗಲ್ಲ, ಇದು ಫುಲ್ ಮೆಟಲ್, ಇದು ಕೂಡ ಮೆಟಲ್. ಅಂಡ್ ಇಲ್ಲಿ ಮೇಲ್ಗಡೆ ಕೂಡ ಪ್ಲಾಸ್ಟಿಕ್, ಮೇಲ್ಗಡೆ ಪ್ಲಾಸ್ಟಿಕ್. ಅಂಡ್ ಇದು ಅಂಡ್ ಈ ತರ ಅಡ್ಜಸ್ಟ್ ಆಗುತ್ತೆ. ಇವಾಗ ಇದನ್ನ ಓಪನ್ ಮಾಡೋಣ. ನೋಡ್ಬೋದು ಇದು ಕೂಡ ಮೆಟಲ್ ಆಯ್ತು. ಇದನ್ನ ಉದ್ದ ಮಾಡ್ಬೋದು, ಎಲ್ಲ ಓಪನ್ ಮಾಡ್ಬಿಡ್ತೀನಿ. ಒನ್ ಫಸ್ಟ್ ನೋಡಿ, ಒನ್ಗೆ ಎಷ್ಟು ಉದ್ದ, ಟೂ ಎಷ್ಟು ಉದ್ದ, ಫೋರ್ತ್ ನೋಡಿ ತುಂಬಾ ಉದ್ದ ಆಗ್ಬಿಟ್ಟಿದೆ, ಆಲ್ಮೋಸ್ಟ್ 1 ಗಂಟೆ ಇದೆ ನೋಡ್ಬೋದು. ಅಂಡ್ ಇದು ಕೂಡ ಓಪನ್ ಅಷ್ಟೇ. ಅಂಡ್ ಇವಾಗ ಆಯ್ತಾ, ಇದು ಕೂಡ ಫುಲ್ ಮೆಟಲ್, ಫುಲ್ ಮೆಟಲ್. ಅಂಡ್ ಇಲ್ಲಿ ಟ್ರೈಪಾಡ್ ಕಡೆ ನೋಡೋದಾದ್ರೆ ಇದನ್ನ ಇಲ್ಲಿ ಫಸ್ಟ್ ಲೂಸ್ ಮಾಡ್ಕೊಬೇಕು. ಲೂಸ್ ಮಾಡಿ ಈ ತರ ಮಾಡಿದ್ರೆ ಲೂಸ್ ಆಗುತ್ತೆ. ಅಂಡ್ ಇಲ್ಲಿ ಕೂಡ ಟೈಟ್ ಮಾಡಿದ್ರೆ ಇದು ಈ ತರ ಟ್ರೈಪಾಡ್ ಆಗಿ ಸ್ಟ್ಯಾಂಡ್ ಆಗುತ್ತೆ.
ನೋಡಿ ಕ್ಯಾಮ್ರಾಗಿಂತ ಇನ್ನೂ ಉದ್ದ ಇದೆ. ಇವಾಗ ಫುಲ್ ಇದನ್ನ ಸೆಟಪ್ ಮಾಡಿ ತೋರಿಸ್ತೀನಿ. ಸೊ ಇದನ್ನ ನೀವು ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂತ ನಾ ಹೇಳ್ಕೊಟ್ಬಿಡ್ತೀನಿ. ಈ ಟ್ರೈಪಾಡ್ ನ ಇನ್ಸ್ಟಾಲ್ ಮಾಡೋದು ಈಸಿ. ಹೆಂಗಂದ್ರೆ ನೋಡಿ, ಇಲ್ಲಿ ಒಂದು ಟ್ರೈಪಾಡ್ ಆಯ್ತಾ, ಅಂಡ್ ಇಲ್ಲಿ ನೀವು ಇದನ್ನ ಇಟ್ಕೊಬೇಕು, ರಿಂಗ್ ಲೈಟ್, ಅಂಡ್ ಇಲ್ಲೊಂದು ಮೌಂಟ್ ಕೊಟ್ಟಿದ್ರಲ್ಲ ಇದ್ರಲ್ಲಿ. ಸೊ ಚಿಕ್ಕ ಮಾಡ್ಬಿಡ್ತೀನಿ, ನನ್ಗಿಂತ ತುಂಬಾ ಹೈಟ್ ಇದೆ ಅದಕ್ಕೋಸ್ಕರ. ಸೊ ಇವಾಗ ಕ್ಯಾಮ್ರಾ ಆ್ಯಂಗಲ್ ಅಲ್ಲಿ ಬರ್ತಾ ಇರ್ಬೋದು. ಸೊ ಇವಾಗ ಟೈಟ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಟೈಟ್ ಆದ್ಮೇಲೆ ಇದೊಂದು ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಇದು ಟೈಟ್ ಆದ್ಮೇಲೆ ಇದನ್ನ ಈ ತರ ಸೀದಾ ಮಾಡ್ಕೊಂಡು ಈ ತರ ಟೈಟ್ ಮಾಡಬೇಕು. ಮೌಂಟ್ ಆದ್ಮೇಲೆ ಇವಾಗ ಸೆಟ್ ಆಗಿದೆ. ಎಲ್ಲ ಟೈಟ್ ಮಾಡ್ಕೊಳ್ಳಿ. ಅಂಡ್ ಗೈಸ್, ಇಲ್ಲಿ ಲೂಸ್ ಮಾಡಿದ್ರೆ ಈ ತರ ತಿನ್ನುತ್ತೆ. ಅಂಡ್ ಇದು ಇವಾಗ ಸ್ಟ್ರೈಟ್ ಆಗಿರ್ಲಿ. ಅಂಡ್ ನಾನು ಹೇಳುದ್ನಲ್ಲ, ಏನಕ್ಕೆ ಫೋನ್ ಕೊಟ್ಟಿದ್ದಾರೆ ಅಂದ್ರೆ ಈ ಕಡೆ ಯಾಕಡೆ ಆದ್ರೂ ಹೋಗ್ಬೋದು. ಒಂದು ಸರ್ಕಲ್ ತರ ಕೊಟ್ಟಿದ್ದಾರೆ. ಅಂಡ್ ಈಗ ಪ್ಲೇಸ್ ಮಾಡ್ಕೊಂಡು ಈ ತರ ಮಾಡ್ಬಿಟ್ರೆ ಆಗೋಯ್ತು. ಪ್ಲೇಸ್ ಒಂದ್ ಕಡೆ ಇರುತ್ತೆ. ಅಂಡ್ ಇವಾಗ ನೀವು ರಿಂಗ್ ಲೈಟ್ ತಗೋಬೇಕು. ರಿಂಗ್ ಲೈಟ್ ತಗೊಂಡು ನೀವು ಇಲ್ಲಿ ಫಿಕ್ಸ್ ಮಾಡ್ಕೊಬೇಕು. ಇವಾಗ ಇದು ಫಿಟ್ ಆಗಿದೆ. ಸೊ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಇದನ್ನ ಪವರ್ ಬ್ಯಾಂಕ್ ಅಲ್ಲಿ ಕೂಡ ಆನ್ ಮಾಡ್ಬೋದು. ಸೊ ಏನಕ್ಕಂದ್ರೆ ಇಲ್ಲಿ ನೋಡ್ಬೋದು, USB ಕೇಬಲ್ ಕೊಟ್ಟಿದ್ದಾರೆ. ಸೀದಾ ಪವರ್ ಬ್ಯಾಂಕ್ ಹಾಕೊಂಡ್ರೆ ವರ್ಕ್ ಆಗುತ್ತೆ. ಸೊ ಇಲ್ಲಿ ರಿಮೋಟ್ ತರ ಚಿಕ್ಕ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಪವರ್ ಆನ್ ಆಗಿದೆ. ಇಲ್ಲಿ ನೋಡ್ಬೋದು ತುಂಬಾ ಬ್ರೈಟ್ ಇದೆ ಆಕ್ಚುಲಿ. ಸೊ ಇಲ್ಲಿ 3 ಮೋಡ್ಸ್ ಕೂಡ ಇದೆ. ಸ್ವಲ್ಪ ಇದು ಯೆಲ್ಲೋಯಿಶ್ ತರ ಇದೆ, ಅಂಡ್ ಇದು ಬ್ಲೂಯಿಶ್, ಸಾರಿ ಇದು ಯೆಲ್ಲೋಯಿಶ್, ಇದು ವೈಟ್, ಇದು ಬ್ಲೂಯಿಶ್ ಆ ತರ. ಸೊ ಇಲ್ಲಿ ಪವರ್ ಕೂಡ ಕಂಟ್ರೋಲ್ ಮಾಡ್ಬೋದು. ಜಾಸ್ತಿ ಇಲ್ಲ, ಕಮ್ಮಿ, ಫುಲ್ ಕಮ್ಮಿ ಆಗುತ್ತೆ. ಇವಾಗ ಫುಲ್ ಜಾಸ್ತಿ. ಅಂಡ್ ಇಲ್ಲಿ ನೋಡ್ಬೋದು LED ಲೈಟ್ ಅಂತ ಏನು ಕಾಣಿಸ್ತಾ ಅದೊಂದು ನೋಡ್ಬೋದು ನೀವು. ನೋಡಿ ಈ ತರ ಕಲರ್ ಕೂಡ ಇದೆ, ಚೆನ್ನಾಗಿದೆ. ಪವರ್ ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಇವಾಗ ಎಲ್ಲರೂ ಔಟರ್ ಹೋಗಿರ್ತೀರಾ, ಅವಾಗ ಪವರ್ ಬ್ಯಾಂಕ್ ಅಲ್ಲೇ ನೀವು ಯೂಸ್ ಮಾಡ್ಬೋದು. ಅಂಡ್ ನೋಡ್ಬೋದು ತುಂಬ ಉದ್ದ ಇದೆ. ಇದು ನಮ್ಮಿಂದ 12 ಇಂಚಸ್ ಅಂದ್ರೆ ಯೋಚನೆ ಮಾಡಿ, ಅಷ್ಟು ಉದ್ದ ಬರುತ್ತೆ. ಅಂಡ್ ಇಲ್ಲಿ ರಿಮೋಟ್ ಕೂಡ ಗೊತ್ತಿದ್ದಾರೆ. ಅಂಡ್ ಇಲ್ಲಿ ಫೋನ್ ಇನ್ಸ್ಟಾಲ್ ಮಾಡ್ಕೊಬಹುದು. ಈ ತರ ಟೈಟ್ ಕೂಡ ಮಾಡ್ಬೋದು, ಯೂಸ್ ಕೂಡ ಮಾಡ್ಬೋದು. ಈ ತರ ಟೈಟ್ ಮಾಡಿ ಇಲ್ಲಿ ಫೋನ್ ಇನ್ಸ್ಟಾಲ್ ಮಾಡ್ಬೋದು. ವರ್ಟಿಕಲಿ ಅಂಡ್ ಹಾರಿಜಾಂಟಲಿ ಫೋನ್ ಸೆಟ್ ಮಾಡ್ಕೊಬಹುದು. ಅಂಡ್ ಇವಾಗ ಇದ್ರದ್ದು ಫುಲ್ ಹೈಟ್ ನ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ತುಂಬಾ ಉದ್ದ ಇದೆ. ಇದು ಹೈಟ್ ಗಿಂತ ಜಾಸ್ತಿ ಇದೆ, ಉದ್ದ ಇದೆ. ಅಂಡ್ ನೋಡ್ಬೋದು ತುಂಬಾ ಉದ್ದ ಇದೆ. ಅಂಡ್ ಇದನ್ನ ತಗೋಬೇಡ ಅಂತ ಹೇಳೋದಾದ್ರೆ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಸೊ ಇದು ಬೆಸ್ಟ್ ಲೈಟ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಬೈ ಮಾಡ್ಬೋದು. ಸೊ ಇದ್ರ ಪ್ರೈಸ್ ಬಂದು 1500 ಅಷ್ಟೇ. ಸೊ ಅದಕ್ಕೋಸ್ಕರ ಇದನ್ನ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಲೈಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಿಂಗೆ. ಸೊ ಇದ್ರ ರೇಂಜಲ್ಲಿ ಟ್ರೈಪಾಡ್ ಅಂತೂ ಹೇಳೋದೇ ಬೇಡ, ಸಕ್ಕತ್ತಾಗಿದೆ. ಲೈಟ್ ಕೂಡ ಇದೆ, ಅದಕ್ಕೋಸ್ಕರ ಇದನ್ನ ಬೈ ಮಾಡಿ. ಆ್ಯಂಡ್ ಸೊ ಲೈಟ್ ಆಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಆ್ಯಂಡ್
ಸೊ ಲೈಟ್ ಹೆಂಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಸೊ ಅದಕ್ಕಿಂತ ಮುಂಚೆ ಸೊ ವಿಡಿಯೋದಲ್ಲಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೈಟ್ ತಗೋತೀರಾ ಇಲ್ವಾ ಕಮೆಂಟ್ಸ್ ಮಾಡ್ತೀವಿ. ಸೊ ಈ ವಿಡಿಯೋದಲ್ಲಿ ಇಷ್ಟ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.